ಲೇ ಲೇ ಸಿದ್ದಣ್ಣ, ಇದು ಯಾರದಲ್ಲ ಇದು? ಆ ಇದು ಯಾರದಲ್ಲ ಹೊಲ ಇದು? ಹಿಂಗೈತೆ ಶುಂಠಿ ಗಿಡದ ಬೆಳೆ. ಅಬ್ಬಾ ಬಾ 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 ನೋಡೋದಕ್ಕೆ ಎರಡು ಕಣ್ಣು ಸಾಲದಲ್ಲೋ. ಈ ಪಾಟಿ ಬೆಳೆ ಬಂದೈತಲ್ಲ ಸಿದ್ದಣ್ಣ, ಯಾರ್ದಲ್ಲ ಇದು? ಆ ಇದೇನ್ರಿ ಶಂಕರಣ್ಣ, ಹಿಂಗ್ ಹೇಳ್ತಿದ್ದೀರಾ ನೀವು? ನಿಮಗ್ ಗೊತ್ತಿಲ್ವಾ ಇದು ಯಾರ್ದು ಹೊಲ ಅಂತ? ಯಾ ಇದೊಳ್ಳೆ ಚೆನ್ನಾಗಾಯ್ತು ಕಳ್ಳ ಸಿದ್ದಣ್ಣ ನಿನ್ನಿಂದ. ಅಲ್ಲ ಕಳ್ಳ, ನನಗ್ ಗೊತ್ತಿದ್ರೆ ನಾನು ನಿನಗ್ ಕೇಳ್ತಿದ್ನಲ್ಲ ಯಾರ್ದಂತ ಬಾಯ್ ಬಿಟ್ಟು ಹೇಳ ಇದು. ಆ ಅಲ್ಲ ಕಳ್ಳ, ಅದ್ ಏನ್ ಬೆಳೆ ಬಂದೈತಿ ಹೇಳು. ಬೆಳೆ ಬಂದೈತಲ್ಲ, ಹೆಂಗ್ ಮೇಂಟೈನ್ ಮಾಡಿರ್ಬೇಕು? ಬಬ್ಬ ಡ್ರಿಪ್ ಮಾಡ್ಸಿರೋದ್ ನೋಡುವ, ಸೀದಾ ಎಲ್ಲ ಪೈಪ್ಗಳೆಲ್ಲ ಕಲೆಕ್ಷನ್ ಕೊಡ್ಸಿರೋದ್ ನೋಡುವ. ಅದ್ ಹೆಂಗೆ ಇದ್ ಮಾಡ್ಸಿದಾರ ನೋಡ್ಲಾ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಳ್ಳ, ಬೋಲು ಚೆನ್ನಾಗೈತೆ. ಒಳ್ಳೆ ಸುತ್ತು ನೋಡಿದ್ರು ಒಳ್ಳೆ ಹಚ್ಚ ಹಸ್ರಂಗೆ ಕಾಣ್ತೈತಲ್ಲ. ಅಬ್ಬಾ ಬಾಬಾ ಬಾಬಾ ಏನ್ ಬೆಳೆ ಬೆಳೆದಾರೆ, ಏನ್ ಬೆಳೆ ಬೆಳೆದಾರ ಅಂತೀಯ? ನಿನಗ್ ಬಡ್ಕಂಡೆ ಕಳ್ಳ ಸಿದ್ದಣ್ಣ. ನಾವು ಈ ಸಲ ಅತ್ಲಾಗಿ ಶುಂಠಿ ಹಾಕಿದ್ರು ಆಗ್ತಿತ್ತು ಅಂತ. ಹ್ಞೂ, ಶುಂಠಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಇದ್ ಮಾಡ್ಕೋಬಹುದಿತ್ತು. ನಿನಗ್ ಬಡ್ಕೊಂಡ್ರು ನೀನ್ ನನ್ನ ಮಾತೆ ಕೇಳಿಲ್ಲ. ಅಯ್ಯೋ ಶಂಕರಣ್ಣರೇ, ಇದು ಯಾರ್ದಂತ ಗೊತ್ತಿಲ್ಲ ಅಂದ್ರೆ ಹೆಂಗಾರೆ ನಿಮ್ಗೆ? ಥೋ ಹೋಗತ್ಲಾಗಿ. ಹ್ಞೂ ಶಂಕರಣ್ಣರೇ, ಇಲ್ಲಿ ಹೇಳ್ಬಿಟ್ರೆ ನೀವು ನಿನ್ಕಣದೇ ಇಲ್ಲ. ಗೊತ್ತಾ ಯಾರ್ದಂತ? ಸಾವುಕಾರದು ಕಣ್ರಿ ಶಂಕರಣ್ಣರೇ ಇದು. ಹ್ಞೂ ನೋಡ್ರಿ, ಎಷ್ಟು ಎಕರೆಲ್ ಹಾಕಿದ್ದಾರೆ. ಕಡಿಮೆ ಅಂದ್ರೂ ಒಂದು 8-9 ಎಕರೆಲ್ ಹಾಕಿದಾರಲ್ಲ. ಅಬ್ಬಾ ಬಾಬಾ ಬಾಬಾ ಅದ್ ಹೆಂಗೆ ಐಡಿಯಾ ಮಾಡ್ಬಿಟ್ಟು ಹಾಕಿರ್ಬೇಕು. ನೋಡ್ರಿ ಅಲ್ಲಿ. ಜನಗಳಿಗೆಲ್ಲಾರ್ಗು ಕೆಲಸದವ್ರಿಗೆಲ್ಲ ಅದ್ ಎಲ್ಲಿಂದ ಕರ್ಕೊಂಡ್ ಬರ್ತಾರ್ರಿ ಸಾವುಕಾರ್ರೆ? ಬಾ ಬಾ ಬಾಬಾ ಹೆಂಗ್ ಹಾಕಿರ್ಬೇಕು ನೋಡ್ರಿ ಅಲ್ಲಿ. ಯಾರ್ದಲ್ಲ ಇದು? ಯಾರ್ದಲ್ಲ? ಆ ಸಾವುಕಾರಂದೆಲ್ಲ. ಆ ನಿಜಾಗ್ಲೂ ಆ ಸಾವುಕಾರದಲ್ಲೇ ಇಲ್ಲ. ಅಬ್ಬಾ ಬಾಬಾ ಬಾ ಲೇ ಲೇ ಅಲ್ಲ ಕಂಡ್ಲ ಸಿದ್ದಣ್ಣ, ಇವನೇನಾದ್ರೂ ಈ ಶುಂಠಿ ಗಿಡದಲ್ಲೆಲ್ಲಾದ್ರೂ ಬೆಳೆ ತಗೊಂಡ್ಬಿಟ್ಟ ಅಂದ್ರೆ ನನ್ಕಿಂತನೂ ಸಾವುಕಾರ ಆಗ್ಬಿಡ್ತಾನ ಕಳ್ಳ ಇವನು. ನಾನು ಏನಾದ್ರೂ ಮಾಡ್ಬಿಟ್ಟು ಇವನಿಗೆ ಹಿಂದಾಕ್ಬಿಟ್ಟು ಊರ್ಗೆನೆ ನಾನೇ ಸಾವುಕಾರ ಆಗ್ಬೇಕಂತ ಬಲು ತಲೆ ಓಡಿಸ್ತಿದ್ದೀನಿ. ಇಲ್ದವೆಲ್ಲ ಪ್ರಯತ್ನ ಪಡ್ತಿದ್ದೀನಿ. ಏನೇನ್ ಬೇಕು ಎಲ್ಲಾ ಕಸರತ್ ಮಾಡ್ತಿದ್ದೀನಿ. ಅಂತದ್ರಲ್ಲಿ ಈಗ ತಿರ್ಗಾ ಇವನು ನೋಡಿದ್ರೆ ಇವನು ಈ ರೇಂಜಿಗೆ ಶುಂಠಿ ಬೆಳೆ ಬೆಳೆದ್ಬಿಟ್ಟು ಏನಾದ್ರೂ ಮುಂದೆ ಬಂದ್ಬಿಟ್ರೆ ನಾನು ಏನ್ಲ ಮಾಡೋದು? ಯಾವ್ದೇ ಕಾರಣಕ್ಕೂ ಇವನಿಗೆ ಮಾತ್ರ ಮುಂದೆ ಬರೋಕಂತೂ ನಾನಂತೂ ಬಿಡಲ್ಲ ಕಳ್ಳ. ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕಳ್ಳ. ಹ್ಞೂ ಕಣ್ರಿ ಶಂಕರಣ್ಣರೇ, ಏನ್ ಕಡಿಮೆ ಬೆಳೆದಿದ್ದಾರೆ ನೋಡ್ರಿ. ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಈ ಪಾಟಿ ಬೆಳೆ ಬಂದ್ರೆ ಮಾತ್ರ ಈ ಸಲ ಮಾತ್ರ ನೀವೇನು ನೀವು ನಿಮ್ಕಿಂತ ಜಾಸ್ತಿ ಊರಿಗೆ ಶ್ರೀಮಂತರು ಅವ್ರಾಗ್ತಾರೆ ಕಣ್ ಬಿಡ್ರಿ. ಸಾವುಕಾರರು ತಿರ್ಗಾ ಅವರೇ ಸಾವುಕಾರರು ಆಗ್ತಾರೆ. ನಿಮ್ಗೆ ಬಡ್ಕೊಳ್ತಿದ್ದೀನಿ ನಾನು. ಏನಾದ್ರೂ ಮಾಡ್ಬಿಟ್ಟು ಅವ್ರಕ್ಕಿಂತ ನೀವು ಜಾಸ್ತಿ ಸಾವುಕಾರರು ಆಗ್ಬೇಕು, ಬೆಳೆ ಎಲ್ಲ ಬೆಳಿರಿ, ಏನಾದ್ರು ಮಾಡ್ರಿ ಅಂತ ಹೇಳಿದ್ರೆ ನೀವೇನು ಮಾಡ್ತಿಲ್ಲ. ಒಂದ್ ಲೆಕ್ಕಾಚಾರದಲ್ಲಿ ನೋಡ್ಬೇಕಂದ್ರೆ ಆಸ್ತಿ ಪಾಸ್ತಿ ಎಲ್ಲದೂ ನಿಮ್ದೇ ಜಾಸ್ತಿ ಇರೋದು. ಆದ್ರೆ ನೀವು ಬಿಡ್ರಿ ಅತ್ಲ. ಅವರು ಕಡಿಮೆ ಆಸ್ತಿ ಇದ್ರು ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬೆಳಿತಾರೆ. ಅದ್ರಲ್ಲೆಲ್ಲ ಆದಾಯ ಚೆನ್ನಾಗಿ ತಕೊಂತಾರ ಅವರು. ನೀವು ಏನು ಮಾಡಲ್ಲ, ಸುಮ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡ್ತಿರ್ತೀರ ಅಷ್ಟೇ. ನಾನು ಬಡ್ಕೊಳ್ತಿದ್ದೀನಿ ನಿಮ್ಗೆ. ಏನಾದ್ರೂ ಮಾಡೋಣ ನಾವು. ನೋಡ್ರಿ ಶಂಕರಣ್ಣರೇ, ಅಂದ್ರೆ ನನ್ನ ಮಾತು ಕೇಳ್ತೀರಾ ನೀವು? ಇಲ್ಲ ಕಣ್ಲ ಸಿದ್ದಣ್ಣ, ನಾವು ಏನಾದ್ರು ಬೆಳಿಬೇಕಣೋ, ನಾವು ಏನಾದ್ರು ಮಾಡ್ಬೇಕಣೋ. ಹಿಂಗಾದ್ರೆ ಆಗಲ್ಲ ಕಳ್ಳ. ನನ್ಗೆ ಹಿಂದಿಕ್ ಬಿಡ್ತಾನ ಕಳ್ಳ ಇವನ್ ಸಾವುಕಾರ. ಅದಕ್ಕಿಂತ ಮುಂಚೆ ಇವನಿಗೆ ಯಾವುದೇ ಕಾರಣಕ್ಕೂ ಇವಂದು ಶುಂಠಿ ಬೆಳೆ ಮಾತ್ರ ಚೆನ್ನಾಗಿ ಆದಾಯ ಬರಬಾರ್ದು ಕಳ್ಳ. ಹಂಗೇನಾದ್ರೂ ಒಂದು ಮಾಡ್ಬಿಡ್ಬೇಕು. ಏನಾದ್ರೂ ಒಂದು ತಲೆ ಓಡಿಸಲ್ಲ. ಅಯ್ಯೋ ಏನ್ ತಲೆ ಓಡ್ಸನ? ಸುಮ್ಕಿರಿ ಸಾವುಕಾರ ಅತ್ಲಾಗಿ. ಏನ್ ತಲೆ ಓಡ್ಸಲ್ಲ ನಾನು? ಏನು ಮಾಡಕ್ಕಾಗಲ್ಲ. ಆರಾಮಾಗಿ ಕೆಲಸರೆಲ್ಲ ಬರ್ತಾರೆ, ಆರಾಮಾಗಿ ಬೆಳೆಗಿಳೆ ಎಲ್ಲ ಚೆನ್ನಾಗಿ ಬರ್ತೈತೆ, ಫಸಲು ಬರ್ತೈತೆ, ಗೊಬ್ಬರ ಹಾಕ್ತಾರೆ, ಕಳೆ ಎಲ್ಲ ತೆಗಿಸ್ತಾರೆ. ಒಳ್ಳೆ ಇದು ಬರುತ್ತೆ ಬಿಡ್ರಿ. ಅವರು ನಾವೇನು ಮಾಡಕ್ಕಾಗಲ್ಲ. ಈಗ ಪ್ರಯತ್ನನೇ ಇಲ್ಲ. ಪ್ರಯತ್ನ ಇಲ್ದವೆಲ್ಲ ಮಾತಾಡ್ಬೇಡ್ರಿ. ಬರ್ರಿ ಹೋಗೋಣ. ಅಯ್ಯ ನಿನ್ನಲೇ ಅಲ್ಲ ಕಳ್ಳ ಸಿದ್ದಣ್ಣ, ನಿನಗೆ ಜೊತೆಲಿ ಇಟ್ಕೊಂಡಿರೋದು ಏನಕ್ಕೆ? ನನಗೆ ಸಹಾಯ ಮಾಡೋದಕ್ಕೆ. ನೀನ್ ನೋಡಿರೋ ಬರೀ ಅವಾಗ್ಲಿಂದ ನಾನು ಆಗಲ್ಲ ಆಗಲ್ಲ ಅಂತಾನೆ ಹೇಳ್ತೀಯಲ್ಲ. ಹಂಗೆ ಬರೀ ಆಗಲ್ಲ ಆಗಲ್ಲ ಅಂತ ಮಾತಾಡ್ತಿದ್ರೆ ನಿನಗೆ ಯಾಕೆ ನಾನು ಜೊತೆಲಿ ಇಟ್ಕೋಬೇಕಿತ್ತು? ನಾಳೆಯಿಂದ ನನ್ನ ಜೊತೆನೂ ಬರ್ಬೇಡ ನೀನು. ಇದೇನಪ್ಪ ಇದು? ಈ ಸಾವುಕಾರರು ಇರೋ ತಕ ಇದ್ಬಿಟ್ಟು ಈ ಶಂಕರಣ್ಣರು ನನಗೆ ಜೊತೆಲೆ ಬರಬೇಡ ಅಂತ ಹೇಳ್ತಿದ್ದಾರೆ ಅಲ್ಲ. ಇವ್ರ ಕಡೆ ಮಾತಾಡಿದ್ರೆ ಮಾತ್ರ ನಮ್ಮ ಸಿದ್ದಣ್ಣ ಅಂದ್ರೆ ಬಲು ಒಳ್ಳೆಯವ್ರು ಅಂತ ಹೇಳ್ತಾರೆ. ಏನು ಮಾತಾಡ್ದಂಗೆ ಸುಮ್ಕೆ ಆಗ್ಬಿಟ್ರೆ ನೋಡಿ ಹಿಂಗೆ ಅದು ಇದು ಹೇಳ್ತಿರ್ತಾರೆ. ಒಳ್ಳೆ ಕಥೆಯಪ್ಪ ಅತ್ಲಾಗಿ. ಹಂಗಲ್ಲ ಕಣ್ರಿ ಸಾವುಕಾರ್ರೆ ನಾನು ಹೇಳಿದ್ದು. ಶಂಕರಣ್ಣರೇ, ನಾನು ಆ ರೀತಿ ಎಲ್ಲ ಹೇಳಿದ್ದು. ಇವಾಗ ನಾವ್ ಏನ್ ಮಾಡೋದಕ್ಕಾಗುತ್ತೆ ಅಲ್ರಿ? ಅಲ್ಲ ಬೆಳೆ ಎಲ್ಲ ಬೆಳೆದ್ ಬಿಟ್ಟಿದಾರ ಅವರು. ಇನ್ನೇನು ಸ್ವಲ್ಪ ದಿವಸ ಚೆನ್ನಾಗಿ ಗೊಬ್ಬರ ಅಂತೆ ನೀರೆಲ್ಲ ಬಿಟ್ಟು ಕಳೆ ಎಲ್ಲ ತೆಗೆಸ್ಬಿಟ್ಟು ಇನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಆದಾಯ ಬಂದ್ಬಿಡುತ್ತೆ ಅವರಿಗೆ. ಅವರು ಕಷ್ಟಪಡ್ತಿದ್ದಾರೆ, ಮಾಡ್ತಿದ್ದಾರೆ, ಅವ್ರಿಗೆ ಸಿಗುತ್ತೆ. ನಾವಿನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ ಸಾವುಕಾರ್ರೆ? ಹೇಳ್ರಿ ಶಂಕರಣ್ಣರೇ, ನೀವನೇ ಅರ್ಥ ಮಾಡ್ಕೊಳ್ರಿ. ಅಲ್ಲ ಕಳ್ಳ ಸಿದ್ದಣ್ಣ, ನಾವು ಶುಂಠಿ ಬೆಳೆ ಬೆಳೆದಿದ್ದೀವಿ ತಾನೆ. ಆದ್ರೆ ಇವ್ರಷ್ಟೇನು ಬೆಳೆದಿಲ್ಲ. ಆದ್ರೆ
ನಮ್ದು ಯಾಕಲ್ಲ ಜಾಸ್ತಿ ಇವ್ರಂಗೇನೇನೆ ಹಸ್ರುಗ್ಲೆ ಕಾಣಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದೇ ಇಲ್ಲ. ನಾವೇನಂತದ್ ಮಾಡಿದ್ವಲ್ಲ, ಇವ್ರು ನೋಡು ಅದೆಷ್ಟು ಚೆನ್ನಾಗಿ ಬೆಳೆ ಬಂದೈತಿ, ಹಸ್ರುಗ್ಲೆ ಕಣ್ಣು ತುಂಬ್ಕೋಬೋದಲ್ಲ. ನೋಡ್ದವು ನನಗೆ ನೋಡಿ 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 ಅವಾಗ್ಲಿ ನಾನು ಹೊಟ್ಟೆ ಉರ್ದೋಗಂಗೆ ಆಗ್ತೈತ್ ಕಳ್ಳ ಸಿದ್ದಣ್ಣ. ನಮ್ದು ಶುಂಠಿ ಬೆಳೆ ನೋಡಿದ್ರೆ ಒಳ್ಳೆ ಹಳದಿ ಕಲರ್ ಬಂದ್ಬಿಟ್ಟೈತೆ, ಎಲ್ಲ ಒಂಥರ ಹುಳ ಆಗ್ಬಿಟ್ಟಿದಾವೆ, ಏನ ಕಾಯಿಲೆ ಬಿದ್ದುಬಿಟ್ಟು ಎಲ್ಲ ಒಂಥರ ಆಗ್ಬಿಟ್ಟಿದಾವ್ ಕಳ್ಳ. ಹಿಂಗೆ ಬೆಳೆನೆ ಬರ್ತಿಲ್ಲ. ಆ ಇವ್ರದ್ದು ನೋಡ್ಲಾ, ಇವ್ರದು ಹೆಂಗೈತೆ ಅಂತ ಘಮ ಘಮ ಅಂತೈತಲ್ಲ ಸುತ್ತ. ನೀವು ಮಧ್ಯದಲ್ಲಿ ನಿನ್ಕೊಂಡ್ಬಿಟ್ರೆ ಹೆಂಗೈತಲ್ಲ ತೋಟ ಹೊಲ. ಆ ಹೆಂಗ್ ಮಾಡಿರ್ಬೇಕಲ್ಲ ಇವರು. ಏನಾರ ಒಂದ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇವರು ನಾನು ಅನ್ಕೊಂಡಂಗೇನೆ ಗ್ಯಾರಂಟಿ ಇವರು ನನಗೆ ಹಿಂದಾಕ್ಬಿಟ್ಟು ನನಗೆ ಏನು ಇಲ್ದಂಗೆ ಮಾಡ್ಬಿಡ್ತಾರೆ. ಮೊದ್ಲನೇ ನನ್ನ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರು ಇವರು. ಯಾವುದೇ ಕಾರಣಕ್ಕೂ ಇವರಿಗೆ ಮುಂದುವರೆಯಕ್ಕೆ ಬಿಡಬಾರ್ದು ಕಳ್ಳ ಸಿದ್ದಣ್ಣ. ಏನಾದ್ರೂ ಒಂದು ತಲೆ ಓಡಿಸಲ್ಲ ಅಂತ ಹೇಳಿದ್ರೆ ನೀನು ಏನು ಮಾತಾಡಲ್ಲ. ನೀನು ದಂಡಪಿಂಡ ಆಗ್ಬಿಟ್ಟಿದೆ ಇತ್ತೀಚೆಗೆ. ಯಾಕ ನನ್ನ ಮಾತೇ ತಲೆ ಕೆಡಿಸ್ಕೊಳಲ್ಲ, ನನ್ನ ಮಾತೇ ಕೇಳಲ್ಲ ನೀನು. ಸಾವ್ಕಾರ್ರೆ ಹಂಗೇನಿಲ್ಲ ಕಣ್ರಿ ಸಾವ್ಕಾರ್ರೆ, ನಾನು ಯಾವತ್ತಿದ್ರು ನಿಮ್ಮ ಕಡೆನೆ ಮಾತಾಡೋದು. ಏನು ಮಾಡೋದು ಏನಾದರೂ ಒಂದು ಮಾಡ್ಬೇಕಲ್ಲ ಇವರಿಗೆ. ಇವರು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹೇಳ್ದಂಗೆನೆ ಇದರಲ್ಲಿ ಆದಾಯ ತಗೋಬಾರ್ದು. ಹಿಂಗೆಲ್ಲ ಈಗ ಬರ್ತಿರೋ ರೇಂಜಿಗೆ ಬೆಳೆ ಬಂದ್ಬಿಟ್ರೆ ಅಂದ್ರೆ ನೋಡ್ರಿ ಶಂಕರಣ್ಣರೇ, ಇವಾಗಲೇ ಹೇಳ್ತಿದ್ದೀನಿ, ನಿಮ್ಗೆ ಹಿಂದಿಕ್ಕದೇನೋ ಇಡೀ ಊರಿಗೇನೇನೆ ಅವ್ರೇನೇನೆ ಸಾವ್ಕಾರರು. ನೀವು ಮೊದಲು ಇನ್ನು 10 ವರ್ಷ ಆದ್ರೂ ನೀವೇನು ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸಾವ್ಕಾರರಾಗ್ಬಿಡ್ತಾರೆ ಗೊತ್ತಾ. ಲೈ ಸಿದ್ದಣ್ಣ, ಬಾಯಿ ಮುಚ್ಕೊಂಡು ತ್ಯಾಪ್ಕಿರ್ಲ. ಅವನು ಹೆಂಗಲ್ಲ ಸಾವ್ಕಾರ ಆಗ್ಬಿಡ್ತಾನೆ. ನಾನಿರತಕ ಯಾರಿಗೂ ಸಾವ್ಕಾರ ಆಗೋದಕ್ಕೆ ಬಿಡಲ್ಲ ಕಳ್ಳ. ಇಡೀ ಊರಿಗೆದೇನೆ ದೊಡ್ಡ ಶ್ರೀಮಂತ ನಾನ್ ಕಳ್ಳ. ಅದಂಗೆ ಅವನು ಆಗ್ಬಿಡ್ತಾನೆ. ಆಸ್ತಿ ಪಾಸ್ತಿ ಹೊಲ ಗದ್ದೆ ತೋಟ ಎಲ್ಲ ನಂದೇ ಕಳ್ಳ. ಅವ್ರು ಹೋಲ್ಸಿರ ಜಾಸ್ತಿ ಇರೋದು. ಅವ್ನ ಬಾಯಿ ಮಾತಿಗೆ ಎಲ್ಲಾರ ಮುಂದೆನು ಸಾವ್ಕಾರ ಸಾವ್ಕಾರ ಅನ್ಕೊಂಡು ತಿರ್ಗಾಬೋದು ಅಷ್ಟೇ. ಅವ್ನು ತಿರ್ಗಾಡ್ಕೊಂಡು ಇರ್ಲಿ. ಆದ್ರೆ ನಾನೇ ಕಣೋ, ನಿನಗೆ ಗೊತ್ತಿಲ್ವಲ್ಲ, ಇಡೀ ಊರಿಗೆದೇನೆ ಸಾವ್ಕಾರ ಯಾರಲ್ಲ. ಯಾರ್ದು ಆಸ್ತಿ ಪಾಸ್ತಿ ಎಲ್ಲ ಜಾಸ್ತಿ ಇರೋದು ನಂದೇ ತಾನೆ. ಇವ್ನು ನೋಡಿ ಇವ್ನು ಹೆಂಗ್ ಹೇಳ್ತಾನಂತೆ ಇವನು ಸಿದ್ದಣ್ಣ. ಇವನು ಸಾವ್ಕಾರ್ರೆ ಇಲ್ಲಿ ನಿನ್ಕೊಳೋದು ಬೇಡ, ಬನ್ನಿ ಮೊದ್ಲು. ಇವ್ರು ಹೊಲತ್ತಾವ ಬಂದು ನಿನ್ಕೊಂಡ್ಬಿಟ್ರೆ ಇನ್ನೇನು ಬರ್ತಾರವ್ರು. ಆ ಸಾವ್ಕಾರನ ಮಗ ದಿಲೀಪ, ಅವ್ನು ಗಜೇಂದ್ರ ಎಲ್ಲಾರು ಬಂದ್ಬಿಟ್ಟು ಅಲ್ಲೇ ಎಲ್ಲದನ್ನು ನೋಡೋದು. ಔಷಧಿ ಹೊಡೆದಿದಾರ, ಗೊಬ್ಬರ ಹಾಕಿದಾರ, ನೀರು ಬಿಟ್ಟಿದಾರ, ಕಳೆ ತೆಗ್ದಿದಾರ, ಪ್ರತಿ ಒಂದನ್ನು ನೋಡ್ತಿರ್ತಾರೆ. ಸಾಲದಕ್ಕೆ ಆ ರಂಗಜ ಬರುತ್ತೆ, ಆ ಕುಮಾರಣ್ಣ ಬರ್ತಾರೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವರು ಪಾರ್ಟ್ನರ್ಶಿಪ್ ಮೇಲೆ ಹಾಕಿರೋದು. ಅಣ್ಣ ತಮ್ಮಂದ್ರುಗಳು ಎಲ್ಲಾರು ಒಟ್ಟಿಗಾಗ್ಬಿಟ್ಟು ಆ ರಂಗಜ್ಜ, ಗಜೇಂದ್ರ, ಕುಮಾರಣ್ಣ, ಸಾವ್ಕಾರರ ಮಗ ದಿಲೀಪ ಎಲ್ಲಾರು ಬರ್ತಾರೆ. ಎಲ್ಲಾರು ನೋಡ್ಕೊಳ್ತಾರೆ. ಒಬ್ರಲ್ಲ ಒಬ್ರು ಹೊಲತಾವ ಬಂದೇ ಬರ್ತಿರ್ತಾರೆ. ಹಂಗಾಗಿ ನಾವು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಬೇಡ, ಬರ್ತಿರ್ತಾರ ಅವರು. ಸುಮ್ಕೆ ಬನ್ನಿ ಹೋಗೋಣ. ಅಯ್ಯೋ ಬಂದ್ರೆ ಬರ್ತಾರ ಕಣ್, ಹೇಳ ಏನು ಭಯ ಎಲ್ಲ ಅವ್ರಿಗೆ. ಅಲ್ಲ ಕಳ್ಳ ಸಿದ್ದಣ್ಣ, ಏನ್ ನಮ್ ತೋಟದ ಎಲ್ಲ ಬರ್ತಾರಲ್ಲ, ನಾವ್ ಹಂಗೆ ಅಂತೀವ. ಬರ್ಲಿ ಕಣ್ ಬಿಡು. ಇಲ್ಲ ದಾರಿ ಇತ್ತು, ದಾರಿ ಮಧ್ಯೆ ನಡ್ಕೊಂಡು ಹೋಗ್ತಿದ್ದು ಕಣ. ನಿಮ್ದೇನ್ ಶುಂಠಿ ಗಿಡಕ್ಕೇನು ತೋಟದಲ್ಲಿ ಹೊಲದಲ್ಲಿ ಏನು ಬಂದಿಲ್ಲ, ನಾವು ನೋಡೋದಕ್ಕೇನು ಬಂದಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಿದೀವಿ, ಸುಮ್ಕಿರ್ಲ ಅಂತ ಗದ್ರಸಿದ್ರೆ ಆಯ್ತು. ಬಾಯಿ ಮುಚ್ಕೊಂಡು ತೆಪ್ಕಿರ್ತಾರೆ, ಸುಮ್ಕಿರು. ನೀನ್ ಯಾಕಿದ್ರೆ ಕಣ್ತೀಯ, ನಾನಿರೋವರ್ಗು ನೀನು ಭಯ ಪಡ್ಬೇಡ ಕಣ್, ಸುಮ್ಕಿರ್ಲ ಸಿದ್ದಣ್ಣ. ಯಾಕ್ಲಾ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರ್ತೀಯ ನೀನು. ಸರಿ ಕಣ್ರಿ ಸಾವ್ಕಾರ್ರೆ, ಆಯ್ತು. ಇನ್ನೇನಾರು ನೋಡ್ಬೇಕಾ ಈಗ? ಇನ್ನೇನು ನೋಡಿದ್ರಲ್ಲ ಎಲ್ಲದನ್ನು, ಶುಂಠಿ ಗಿಡದ್ದು ಬೆಳೆ ಎಲ್ಲ ನೋಡಿದ್ರಲ್ಲ, ಇನ್ನೇನು ಬರ್ರಿ ಹೋಗೋಣ. ಇನ್ನೇನು ನಮ್ದು ಅಷ್ಟೊಂದು ಚೆನ್ನಾಗೇನು ಬಂದಿಲ್ಲಪ್ಪ. ಗೊಬ್ಬರನೂ ಹಾಕಿಲ್ಲ ನಾವು ಸರಿಯಾಗಿ. ಗೊಬ್ಬರ ಎಲ್ಲ ಹಾಕಿದೀವಿ, ಔಷಧಿನೂ ಹೊಡೆದಿದ್ದೀವಿ, ಎಲ್ಲ ಕಳೆ ಎಲ್ಲ ತಗ್ಸಿದೀವಿ. ಆದ್ರೂ ಹಂಗೇನು ಬೆಳೆ ಏನು ಬಂದಿಲ್ಲ. ಅಂತ ಚೆನ್ನಾಗೇನು ಬಂದಿಲ್ಲ. ಇವ್ರದ್ದು ಹೋಲ್ಸಿರೆ ನಮ್ದೊಂದು 0.5% ಇಲ್ಲ ಕಣ್, ಹೇಳ್ರಿ. ಅದೇ ಕಣ್ಲ ಸಿದ್ದಣ್ಣ ನಾನು ಹೇಳ್ತಿರೋದು. ನಿನ್ನಿಂದಾನೆ ಕಳ್ಳ ಇವೆಲ್ಲ ಆಗ್ತಿರೋದು. ಅಲ್ಲ ಅವನು ಇವನಿದ ನೋಡು, ಯಾರಂತೀಯ, ಲೆಕ್ಕಾಚಾರಿ ಎಲ್ಲ ನೋಡ್ಕೊಂತಾನ. ಅವನಿಗೆ ತಲೆ ಭಾಳ ಐತೆ. ಯಾವ ರೀತಿ ಬೆಳೆ ಬೆಳಿಬೇಕು, ಕೆಲಸದವ್ರಿಗೆ ಯಾವಾಗ ಕರಿಬೇಕು, ಕಳೆ ಯಾವಾಗ ತೆಗಿಸ್ಬೇಕು, ಔಷಧಿ ಯಾವಾಗ ಹೊಡಿಸ್ಬೇಕು, ನೀರು ಯಾವಾಗ ಬಿಡಬೇಕು, ಗೊಬ್ಬರ ಯಾವಾಗ ಬಿಡಬೇಕು, ಎಲ್ಲ ಅವರಿಗೆ ಕರೆಕ್ಟಾಗಿ ಗೊತ್ತೈತೆ. ಎಲ್ಲ ಅವ್ನು ಲೆಕ್ಕಾಚಾರಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನಿನ್ನಂಗೆ ದಂಡಪಿಂಡ ಅಲ್ಲ ಅವನು. ನೀನು ಏನಿದ್ರು ನನ್ನ ಜೊತೆ ಇರ್ತೀಯ ಅಷ್ಟೇ, ಮಾತಾಡಕ್ ಮಾತ್ರ ಸರಿ. ಅದ್ರಲ್ಲೂ ಮಾತಾಡಿದ್ರು ಬರೀ ಅವ್ರ ಕಡೆನೆ ಮಾತಾಡ್ತಿರ್ತೀಯ. ಬಿಟ್ರೆ ನೀನು ಇನ್ನೇನು ಕೆಲಸ ಮಾಡ್ತೀಯ? ಏನು ಕೆಲಸ ಮಾಡಲ್ಲ ನೀನು. ಬರೀ ಹರಟೆ ಹೊಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡೋದೇ ಆಗ್ಬಿಡುತ್ತೆ ನಿಂದು. ನೋಡು ಅವನು ಲೆಕ್ಕಾಚಾರಿಗೆ ಒಂದ್ರಿಟ್ಟು ನೋಡ್ಬಿಟ್ಟು ಕಲಿ, ಹೆಂಗ್ ಬೆಳಿತಾನಂತ ನೋಡು ಅವನು. ನೀನ್ ಇದೆಯಾ, ನೀನು ಎಲ್ಲ ಮ್ಯಾನೇಜ್ ಮಾಡ್ತಕ್ಕಲ್ಲ ಅವ್ನು ಲೆಕ್ಕಾಚಾರಿ. ಎಲ್ಲ ಪ್ರತಿ ಒಂದೂ ಆ ಸಾವ್ಕಾರ ಏನ್ ಹೇಳ್ತಾನೆ ಎಲ್ಲ ಮಾತು ಕೇಳ್ತಾನೆ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಅತ್ಲಾಗಿ ನಿನಗೆ ಕೆಲಸದಿಂದ ತೆಗೆದ್ಬಿಟ್ಟು ನನ್ನ ಜೊತೆ ನನ್ನ ಲೆಕ್ಕಾಚಾರಿಗೆ ಹಾಕೊಂಡಿದ್ರೆ ಆಗ್ತಿತ್ತು. ಅತ್ಲಾಗಿ ಏನಾದ್ರೂ ಮಾಡ್ಬಿಟ್ಟು ತಲೆ ಓಡಿಸ್ತಿದ್ದೀನಿ. ನನಗೆ ಟೈಮೇ ಸಿಗ್ತಿಲ್ಲ. ಅವ್ನು ಲೆಕ್ಕಾಚಾರಿ ಎಲ್ಲಾದ್ರೂ ಹೊಲದ ತಾವಲ ತೋಟ ತಾವಲ ಸಿಗ್ಲಿ ಅಂತ ಕಾಯ್ತಿದ್ದೀನಿ.
ನಿನಗೆ ತೆಗೆದ್ಬಿಟ್ಟು ಆರಾಮಾಗಿ ಅವನಿಗೆ ಸೇರಿಸ್ಕೊಂಡ್ಬಿಡ್ತೀನಿ. ನಿನ್ನಿಂದ ಏನು ಪ್ರಯೋಜನ ಇಲ್ಲ ಕಳ್ಳ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಸುಮ್ಮನೆ ಟೈಮ್ ಪಾಸು ನೀನು. ಹ್ಞೂ ಹಾಂ, ನೋಡಿ ನೋಡಿ ಇವರು ಸಾವುಕಾರರು ಹೆಂಗೆ ಹೇಳ್ತಿದಾರಂತ ಈ ಶಂಕರಣ್ಣರು. ಅಲ್ಲ, ಸಾವುಕಾರರು ಚೆನ್ನಾಗಿ ಬೆಳೆದಿದ್ದಾರಪ್ಪ, ಅವ್ರ ಅಣ್ಣ ತಮ್ಮಂದ್ರೆಲ್ಲರೂ ಇದ್ದಾರೆ, ಕಷ್ಟಪಟ್ಟಿದ್ದಾರೆ, ಅನುಭವ ಐತೆ, ಟೈಮ್ ಸರಿಯಾಗಿ ಏನೇನು ಹಾಕಬೇಕು ಬೆಳೆಗಳಿಗೆ, ಗೊಬ್ಬರ ಎಷ್ಟು ಹಾಕಬೇಕು, ನೀರು ಹಾಕಬೇಕು ಎಲ್ಲ ಐಡಿಯಾ ಐತೆ, ಟೈಮ್ ಸರಿಯಾಗಿ ಕಳೆ ಎಲ್ಲ ತೆಗೆಸ್ತಿದ್ದಾರೆ, ಹಂಗಾಗಿ ಚೆನ್ನಾಗಿ ಬೆಳೆ ಬರ್ತೈತಪ್ಪ. ನೋಡು ಈ ಶಂಕರಣ್ಣರು, ಅಲ್ಲ, ಇವ್ರದ್ದು ಬೆಳೆ ಚೆನ್ನಾಗಿ ಬಂದಿರೋದಕ್ಕೆ ಹೊಟ್ಟೆ ಕಿಚ್ಚಿಂದ ನನ್ನ ಮೇಲೆ ಕೆಲಸದಿಂದ ತೆಗಿತೀನಿ ಅಂತಿದ್ದಾರೆ. ಯಪ್ಪ, ನನಗೆ ಎಡವಟ್ಟು ಗ್ಯಾರಂಟಿ. ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ಏನಾದರೂ ಒಂದು ಮಾಡಬೇಕು ನಾನು. ಇವ್ರದ್ದು ಬೆಳೆ ಬಂದಿರೋದಕ್ಕೆ ಅಲ್ವ ಹಿಂಗೆಲ್ಲ ಆಗ್ತಿರೋದು, ಎಲ್ಲ ಆ ಲೆಕ್ಕಾಚಾರಿಯಿಂದಾನೇ, ಇವರಿಂದಾನೇ, ಈ ಸಾಹುಕಾರರಿಂದಾನೇ ಆಗ್ತಿರೋದು. ಶಂಕರಣ್ಣರೇ, ಹಂಗೆ ನಿಲ್ಲಕೊಂಡು ಸುಮ್ಕಿರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ನೀವು ಯಾಕೆ ಹಿಂಗೆ ತಲೆ ಕೆಡಿಸ್ಕೊಳ್ತಿದ್ದೀರಾ? ನಿಮ್ಗೇನ್ರಿ ಶಂಕರಣ್ಣರೇ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನಿರ್ರಿ, ನೀವು ಹೇಳ್ದಂಗೆ ಮಾಡ್ತೀನಿ ನಾನು, ನನಗೆ ಗೊತ್ತೈತೆ, ನಾನು ತಲೆ ಓಡಿಸ್ತೀನಿ. ನೀವು ನಾನು ಹೇಳ್ಕೊಂಡಲೆ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ, ಸುಮ್ಕಿರಿ. ಶಂಕರಣ್ಣರೇ, ಹೆಂಗಿದ್ರು ಇವತ್ತೋ ಇಲ್ಲ ನಾಳೆ ಅಷ್ಟರಲ್ಲಿ ಈಗ ಕಳೆ ತೆಗಿಯೋಕ್ಕೆ ಜಾಸ್ತಿ ಕಳೆ ಆಗ್ಬಿಟ್ಟೈತೆ, ಕಳೆ ತೆಗಿಯೋಕ್ಕೆ ಗೊಬ್ಬರ ಹಾಕೋಕ್ಕೆ ಕೆಲಸದವರೆಲ್ಲ ಬರ್ತಾರೆ. ಅವರು ಎಲ್ಲ ಬರ್ತಾರಂತ ಹುಡುಕ್ತಿರೋಣ ಕರೆಕ್ಟಾಗಿ. ನಾವು ಹುಡುಕ್ಬಿಟ್ಟು ಅವ್ರು ಯಾರು ಕೆಲಸದವ್ರು ಬರಲಿ, ಆ ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಪ್ರತಿಯೊಬ್ರಿಗೂ ಏನಿಲ್ಲ, ನಮ್ಮ ಹೊಲಕ್ಕೆ ಬನ್ನಿ, ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ಏನು ಕೆಲಸ ಏನಾರು ಕೊಡ್ತೀವಿ ನಾವು, ನಿಮಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಟು ಅವ್ರು ಏನು ಕೊಡ್ತಾರೋ ಅವ್ರಿಗಿಂತ ಜಾಸ್ತಿನೇ ಕೊಡ್ತೀವಿ ನಾವು, ಬರ್ರಿ ಇಲ್ಲಿ ಅರ್ಜೆಂಟ್ ಕೆಲಸ ಐತೆ ಅಂತ ಇವ್ರ ಹೊಲಕ್ಕೆ ಕೆಲಸಕ್ಕೆ ಬಿಡಬಾರ್ದು. ಕೆಲಸವ್ರಿಗೆಲ್ಲನೂ ಅಲ್ಲೇ ಉಪಾಯ ಮಾಡಿ 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 ಅಲ್ಲಲ್ಲೇ ಕರ್ಕೊಂಡು ಹೋಗ್ಬಿಡ್ಬೇಕು. ಒಂದು 15-20 ದಿವಸ ಹಿಂಗೆ ಮಾಡಿಬಿಟ್ಟು ಅಂದರೆ ಹೆಂಗಿದ್ರು ಗೊಬ್ಬರ ಚೆಲ್ಲಕ್ಕೆ ಜನಗಳು ಸಿಗಲ್ಲ, ಔಷಧಿ ಹೊಡೆಯೋಕ್ಕೆ ಜನಗಳು ಸಿಗಲ್ಲ, ಕಳೆ ತೆಗಿಯೋಕ್ಕೆ ಜನಗಳು ಸಿಗಲ್ಲ. ಆಟೋಮೆಟಿಕಲಿ ಏನಾಗ್ಬಿಡುತ್ತಂದ್ರೆ ಬೆಳೆ ಫಸಲು ಕಡಿಮೆ ಬರ್ತಾ ಆಗುತ್ತೆ, ಅವ್ರಿಗೆ ತಲೆನೋವು ಆಗ್ಬಿಡುತ್ತೆ. ಹಂಗಾಗ್ಬಿಡುತ್ತೆ ಕಣ್ರಿ. ನಾನು ಹೇಳ್ತಿರೋದು ಐಡಿಯಾ ಗೊತ್ತಾಯ್ತಾ ನಿಮಗೆ? ಏನಾದರೂ ಮಾಡಿಬಿಟ್ಟು ಈಗ ನಾವು ಇಷ್ಟೇ ಮಾಡಬೇಕಾಗಿರೋದು, ಏನಾದರೂ ಮಾಡಿಬಿಟ್ಟು ಕೆಲಸದವ್ರು, ನಮ್ಮೂರು ಕೆಲಸದವರೆಲ್ಲ ಬರ್ತಾರೆ ನೋಡ್ರಿ, ಕೂಲಿ ಕೆಲಸ ಮಾಡಕ್ಕೆ ಹೊಲುತ್ತಾವ, ಅವರಿಗೆ ಇಲ್ಲಿ ಮಾತ್ರ ಕಳಿಸ್ಬಾರ್ದು. ನಾವು ಉಪಾಯ ಮಾಡ್ಕೊಂಡು ಎಲ್ಲ ನಮ್ಮ ತೋಟದಲ್ಲೇ ಕೆಲಸ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬಿಡ್ಬೇಕು. ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಮಾತಾಡಿಸ್ಕೊಂಡು, ಇದೇ ಚೆನ್ನಾಗಿರೋ ಐಡಿಯಾ, ಇಲ್ಲ ಅಂದರೆ ಅವರಿಗೆ ಬಗ್ಸಕ್ಕಾಗಲ್ಲ ನೋಡ್ರಿ. ಈ ಐಡಿಯಾ ಚೆನ್ನಾಗೈತ್ರ ನಾನು ಹೇಳಿದ್ದು. ಅಲ್ಲ ಕಣ್ರಿ ಶಂಕರಣ್ಣರೇ, ಇನ್ನೊಂದು ಸ್ವಲ್ಪ ಈಗ ನಾನು ಹೇಳ್ದಲ್ಲ, ಇದಕ್ಕೆ ಈಗ ಸ್ವಲ್ಪ ನಿಮಗೆ ಲಾಸ್ ಆದ್ರೂ ಆಗ್ಬಿಡುತ್ತೆ. ಯಾಕಂತೀರಾ, ಈಗ ಇವ್ರ ತೋಟಕ್ಕೆ ಬರೋ ಕೆಲಸವ್ರಿಗೆ ಎಲ್ಲರಿಗೂ ನಾವು ನಮ್ಮ ತೋಟಕ್ಕೆ ಕೆಲಸಕ್ಕೆಲ್ಲ ಕರ್ಕೋಬೇಕು ನೋಡ್ರಿ. ಹಂಗಾಗಿ ಸ್ವಲ್ಪ ನಿಮಗೆ ಒಂದು 15-20 ದಿವಸ ತೊಂದರೆ ಆಗ್ಬೋದು. ಅದು ಬಿಟ್ಟರೆ ಅವ್ರದ್ದು ಮಾತ್ರ ಯಾವುದೇ ಕಾರಣಕ್ಕೂ ಬೆಳೆ ಜಾಸ್ತಿ ಬೆಳೆಯೋಕ್ಕೆ ಇವ್ರಿಗೆ ಆಗದೇ ಇಲ್ಲ ನೋಡ್ರಿ. ಪರವಾಗಿಲ್ಲ ಕಳ್ಳ ಸಿದ್ದಣ್ಣ, ನಿನಗೂ ಅವಾಗವಾಗ ತಲೆ ಓಡಿದ್ ಕಳ್ಳ, ಐಡಿಯಾ ಮಾಡಿದೆ ಅಂದರೆ ಒಳ್ಳೆ ಐಡಿಯಾನೇ ಓಡಿಸ್ತೆ ಕಳ್ಳ. ಅದಕ್ಕೆ ಕಳ್ಳ ಸಿದ್ದಣ್ಣ, ನೀನು ನನ್ನ ಜೊತೆ ಇರ್ಬೇಕಂತ ಹೇಳೋದು. ನಿನಗೆ ಬೈದ್ರೆ ಮಾತ್ರ ನೀನು ಬುದ್ಧಿ ಬರುತ್ತೆ ನಿನಗೆ, ಇಲ್ಲ ಅಂದರೆ ಇವೆಲ್ಲ ಐಡಿಯಾಗಳು ಬರೋಲ್ಲ ನಿನಗೆ. ಒಳ್ಳೆ ಐಡಿಯಾನೇ ಹೇಳ್ದೆ, ಮಾತ್ರ ಇವರಿಗೆ ಬಗ್ಗಿಸ್ಬೇಕಂದ್ರೆ ಇವರಿಗೆ ನಾವು ಇವರಿಗೆ ಕೋಪ್ ಬೀಳಿಸ್ಬೇಕಂದ್ರೆ ಇವರಿಗೆ ನೀನು ಹೇಳಿದ್ದ ಐಡಿಯಾನೇ ಕರೆಕ್ಟು ಕಳ್ಳ. ಆ ಕೆಲಸದವರೆಲ್ಲ ಬಂದ್ಬಿಡ್ತಾರೆ ಎಲ್ಲ ನಮ್ಮ ರಂಗಜ್ಜಾರ ಹೊಲಕ್ಕೆ, ಸಾವುಕಾರ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋಣ ಬರ್ರಿ ಅಂತ. ಹಂಗಾಗಿ ಎಲ್ಲರೂ ಬಲು ಖುಷಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾರೆ ಅಲ್ವಾ. ಗೊಬ್ಬರ ನೀರು ಎಲ್ಲ ಬಿಟ್ಕೊಂಡು ಮಾಡ್ತೀನಿ ಕಣ್ತಡಿ. ಇನ್ಮೇಲಿಂದ ಅದು ಯಾರಿಗೆ ಕೆಲ್ಸಕ್ಕೆ ಕರ್ಕೊಳ್ತಾರೆ ನೋಡೋಣ. ಲೇ ಸಿದ್ದಣ್ಣ ಬರ್ಲಾ, ಅದು ಯಾರ್ಯಾರು ಬರ್ತಾರೆ ಕೆಲಸವರು, ಇಲ್ಲೇ ಇರೋಣ, ಕರೆಕ್ಟಾಗಿ ದಾರಿ ಮಧ್ಯದಲ್ಲೇ ಇರೋಣ. ಬಂದ ತಕ್ಷಣ ನಮ್ಮ ತೋಟಕ್ಕೆ ಕೆಲಸ ಕರ್ಕೊಂಡು ಹೋಗ್ಬಿಡೋಣ ಉಪಾಯ ಮಾಡ್ಕೊಂಡು, ಸರಿನಾ? ಮಾತ್ರ ಇವ್ರ ಹೊಲಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಕೆಲಸದವರು ಕೆಲ್ಸಕ್ಕೆ ಬರೋಕ್ಕೆ ಮಾತ್ರ ಬಿಡ್ಲೇಬಾರ್ದು ಕಳ್ಳ. ಐಡಿಯಾ ಮಾತ್ರ ಒಳ್ಳೆ ಓಡಿಸಿದ್ಯಾ, ತಲೆ ಮಾತ್ರ ಒಳ್ಳೆ ಓಡಿಸಿದ್ಯಾ. ಈಗಳಲ್ಲ ಸಿದ್ದಣ್ಣ, ನೀನು ಹೇಳಿದೆ ತಾನೇ ಲಾಸ್ ಆಗುತ್ತೆ ಒಂದು 15-20 ದಿವಸ ಅಂತ. ಆದರೆ ಆಗಲಿ ಕಳ್ಳ, ನನ್ನ ಒಂದು ಸೈಟ್ ಮಾರದೇ ಆಗ್ಬಿಡ್ಲಿ, ನಾನು ಮಾತ್ರ ಇವ್ರಿಗೆ ಮಾತ್ರ ತೊಂದರೆ ಮಾಡೇ ಮಾಡ್ತೀನಿ ಕಳ್ಳ. ನನಗೆ ಅಷ್ಟು ಕೋಪ ಐತೆ ಇವ್ರ ಮೇಲೆ. ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋವಂಥ ಹೊಲ ತೋಟ ಗದ್ದೆ ಎಲ್ಲ ನಾನು 4 ಎಕರೆ ಕಳ್ಳ, 4 ಎಕರೆ ಊಟ ಮಾಡೋಕ್ಕಾಗ್ತಿಲ್ಲ, ತಿಂಡಿ ತಿನ್ನಕ್ಕಾಗ್ತಿಲ್ಲ, ಹೊಟ್ಟೆ ಎಲ್ಲ ಉರ್ದೋಗಂಗೆ ಆಗ್ತೈತೆ ಕಳ್ಳ ಸಿದ್ದಣ್ಣ. ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರಲ್ಲ ನನ್ನ ತಾವಿಲ್ಲಿಂದ. ನಾನು ಬಿಟ್ಬಿಡ್ತೇನೆ ಇವರಿಗೆ. ನನಗೆ ಎಷ್ಟು ಹೊಟ್ಟೆ ಉರ್ಸಿದಾರೋ ಅಷ್ಟೇ ನಾನು ಪ್ರತಿಕಾರ ತೀರಿಸ್ಕೊಂಡ್ತೀನಿ ಕಳ್ಳ, ಬಿಡಲ್ಲ.